ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, 2024ರ ಈ ತಿಂಗಳಲ್ಲಿ ರದ್ದಾದಂತಹ ರೇಷನ್ ಕಾರ್ಡ್ ಪಟ್ಟಿಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಸೊ ಈ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ನಿಮ್ಗೆ ಸರ್ಕಾರದಿಂದ ಸಿಗುವಂತ ಅಕ್ಕಿ ಆಗಿರ್ಬೋದು, ಬೇಳೆ ಕಾಳುಗಳಾಗಿರ್ಬೋದು, ಯಾವುದೇ ರೀತಿಯಾಗಿ ನಿಮ್ಗೆ ಸಿಗೋದಿಲ್ಲ. ಸೊ ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಯಾರ ರೇಷನ್ ಕಾರ್ಡ್ಗಳು ರದ್ದಾಗಿದೆ, ಯಾವ ಕಾರಣಕ್ಕೆ ರದ್ದಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಸ್ನೇಹಿತರೆ. ಯಾವ ಕಾರಣಗಳಿಂದ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ APL ಅಥವಾ BPL ರೇಷನ್ ಕಾರ್ಡ್ ನ ಹೊಂದಿದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸವಲತ್ತುಗಳನ್ನ ಪಡ್ಕೊಳ್ತಾ ಇರ್ತಾರೆ. ಸೊ ಅವರಿಗೆ ಈ ಹಣ ಬರದೇ ಇರೋ ಒಂದು ಕಾರಣಕ್ಕೆ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರ ರೇಷನ್ ಕಾರ್ಡ್ ಏನಾದ್ರು ರದ್ದಾಗಿರ್ಬೋದು ಅನ್ನೋದಕ್ಕೆ ಅವರು ಕೂಡ ಚೆಕ್ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ ಅಲ್ಲೇ ನೀವು ಚೆಕ್ ಮಾಡಿ ತಿಳ್ಕೋಬಹುದು. ಸೊ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ನನ್ನ ಚಾನಲ್ ಇರುವ ಪ್ರತಿಯೊಂದು ವಿಡಿಯೋನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾನು ಲಿಂಕ್ ಅನ್ನು ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವೇ ಹೋಗಿ ಚೆಕ್ ಮಾಡ್ಕೋಬಹುದು. ಆ ಲಿಂಕ್ ನ ಪೂರ್ತಿಯಾಗಿ ಓಪನ್ ಮಾಡಿ. ಸೊ ಏನಂತ ಅಂದ್ರೆ ಇಲ್ಲಿ ನೋಡಬಹುದು 2024ರ ಈ ತಿಂಗಳಲ್ಲಿ ನೋಡಬಹುದು ರದ್ದಾದ ರೇಷನ್ ಕಾರ್ಡ್ಗಳನ್ನ ಪಟ್ಟಿಯನ್ನ ಬಿಡುಗಡೆಯನ್ನ ಕೂಡ ಮಾಡಿದ್ದಾರೆ. ಸೊ ಇನ್ನು ಅವರಿಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಸರ್ಕಾರದಿಂದ ಸಿಗುವಂತಹ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಅಥವಾ ನೀವು ಬೇಳೆ ಕಾಳುಗಳಾಗಿರ್ಬೋದು, ಈ ಸರ್ಕಾರದ ಅಕ್ಕಿಯನ್ನ ಕೊಡ್ತಾರಲ್ಲ ಅದು ಯಾವುದು ಕೂಡ ಅವರಿಗೆ ಸಿಗೋದಿಲ್ಲ. ಸೊ ಯಾಕೆ ಅಂತ ನೀವು ನೋಡೋದಾದ್ರೆ ಸ್ನೇಹಿತರೆ, ಈಗ ನೀವು ನೋಡಬಹುದು ಒಂದು ಮನೆಯಲ್ಲಿ ಪೂರ್ತಿಯಾಗಿ ಕುಟುಂಬ ಇರುತ್ತೆ. ಅವ್ರೇನ್ ಆಗಿರ್ತಾರೆ ಅಂದ್ರೆ ಈಗ 10 ಜನ ಇರ್ತಾರೆ ಅಂದ್ರೆ, ಸೊ 10 ಜನದಲ್ಲಿ ಕೆಲವೊಂದಿಷ್ಟು ಜನ ಮದುವೆ ಆಗಿರ್ತಾರೆ ಅನ್ಕೊಳ್ಳಿ, ಅವರು ಸಪರೇಟ್ ಆಗಿ ಒಂದು ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರ್ತಾರೆ. ಬಟ್ ಇಲ್ಲಿ ಏನಂದ್ರೆ ಫುಲ್ ರೇಷನ್ ಕಾರ್ಡ್ ಏನಿರ್ತಾರೆ 10 ಜನದ ರೇಷನ್ ಕಾರ್ಡ್ ಇರುತ್ತೆ, ಅಲ್ಲೂ ಕೂಡ ಅವ್ರ ಹೆಸರು ಇರುತ್ತೆ. ನೆಕ್ಸ್ಟ್ ಅವರು ಕೂಡ ಸಪರೇಟ್ ಆಗಿ ಒಂದು ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರ್ತಾರೆ, ಅಲ್ಲೂ ಕೂಡ ಅಕ್ಕಿಯನ್ನ ತಗೊಂತಿರ್ತಾರೆ. ಜೊತೆಗೆ ಈ ಕಡೆಯಲ್ಲೂ ಕೂಡ ಸಪರೇಟ್ ಅವ್ರ ಗಂಡ ಹೆಂಡತಿ ಮಕ್ಕಳಿದ್ರೆ ಅವರು ಕೂಡ ಅಕ್ಕಿಯನ್ನ ತಗೊಂತಾ ಇರ್ತಾರೆ. ಹಾಗೆ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಏನ್ ರೇಷನ್ ಕಾರ್ಡ್ ಇರುತ್ತೆ ಅಲ್ಲಿ ಹೆಸರನ್ನ ಅವರು ಕ್ಯಾನ್ಸಲ್ ಮಾಡಿರಲ್ಲ, ಸರ್ಕಾರದಿಂದ ಅದು ಕ್ಯಾನ್ಸಲ್ ಕೂಡ ಆಗಿರೋದಿಲ್ಲ. ಅವರು ಕೂಡ ಸಪರೇಟ್ ಇದೀವಿ ಅಂತ ಅದನ್ನ ಕ್ಯಾನ್ಸಲ್ ಮಾಡಲ್ಲ. ಸೊ ಅಂತ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದೆ. ಅದರ ಜೊತೆಗೆ ಸಾಕಷ್ಟು ನಕಲಿ ರೇಷನ್ ಕಾರ್ಡ್ಗಳು, ಅಂದ್ರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಅಥವಾ ಸರ್ಕಾರಕ್ಕೆ ಸಿಗುವಂತಹ ಬೇರೆ ಬೇರೆ ಸವಲತ್ತುಗಳನ್ನ ಪಡೀಲಿಕ್ಕಾಗಿರ್ಬೋದು, ಅಥವಾ ಈಗ ಸರ್ಕಾರಿ ಗವರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಲಿಕ್ಕಾಗಿರ್ಬೋದು, ನೀವು ಫೇಕ್ ಯಾರು ರೇಷನ್ ಕಾರ್ಡ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೋ ಅಂತಹ ರೇಷನ್ ಕಾರ್ಡ್ ಗಳನ್ನು ಕೂಡ ಈಗ ರದ್ದು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈಗ ಮೊದಲನೇದಾಗಿ ನೀವು ನೋಡ್ತಾ ಹೋಗೋದಾದ್ರೆ, ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನೋಡ್ಬೋದು 3 ರಿಂದ ಒಂದೇ ಕುಟುಂಬದಲ್ಲಿ ಇರ್ತಾರೆ. ಸೊ ಇಲ್ಲಿ ಒಂದೇ ಫ್ಯಾಮಿಲಿಲಿ ಒಂದು 5 ಜನ ಅಣ್ಣ ತಮ್ಮದಿರಿದ್ದೀರಾ ಅನ್ಕೊಳ್ಳಿ. 5 ಜನ ಅಣ್ಣ ತಮ್ಮದಿರು ಒಂದೇ ಫ್ಯಾಮಿಲಿಯಲ್ಲಿ ಅಂದ್ರೆ ಜಾಯಿಂಟ್ ಕುಟುಂಬ ಇರುತ್ತೆ. ಅವ್ರ ಹತ್ರ ಒಂದೇ ಕಾರ್ಡ್, ಅಂದ್ರೆ ಈಗ ಅವ್ರ ಹತ್ರನೂ ರೇಷನ್ ಕಾರ್ಡ್ ಇರುತ್ತೆ, ಇವ್ರ ಹತ್ರನೂ ರೇಷನ್ ಕಾರ್ಡ್ ಇರುತ್ತೆ. ಒಂದೇ ಮನೆಯಲ್ಲಿ 3-4 ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಳ್ಳುವಂಥದ್ದು. ಸೊ ಈ ರೀತಿಯಲ್ಲಿ ಮಾಡ್ಕೊಳೋದ್ರಿಂದನೂ ಕೂಡ ಅವರ ರೇಷನ್ ಕಾರ್ಡ್ಗಳು ರದ್ದಾಗುವಂತದ್ದು ಸಮಸ್ಯೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈಗ ತುಂಬಾ ಜನ ಜಾಯಿಂಟ್ ಫ್ಯಾಮಿಲಿ ಇರೋದ್ರೆ ಒಂದೇ ರೇಷನ್ ಕಾರ್ಡ್ ಮಾಡ್ಕೋಬೇಕಾಗತ್ತೆ. ಏನಂತ ಅಂದ್ರೆ ಈಗ 3-4 ಜನ ಅಣ್ಣ ತಮ್ಮದಿರಿರ್ಬೋದು ಅಥವಾ ಅಕ್ಕ ತಂಗಿಯರಿರ್ಬೋದು ಒಂದೇ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಾ ಇರ್ತಾರೆ. ಅಂದ್ರೆ ಅವರು ಸಪರೇಟ್ ಇರೋದಿಲ್ಲ, ಅಂದ್ರೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ಸಪರೇಟ್ ಇದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಒಂದೇ ಮನೆಯಲ್ಲಿದ್ದು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡ್ಕೊಂಡಿದ್ರೆ ಅವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ಕೂಡ ಸರ್ಕಾರ ತಿಳಿಸ್ಕೊಟ್ಟಿದ್ದಾರೆ. ಒಂದೇ ರೇಷನ್ ಕಾರ್ಡ್ಗೆ ಇರೋಂತ ಈಗ ಮನೆಯಲ್ಲಿ ಒಂದು 10 ಜನ ಇದ್ರೆ 10 ಜನನ್ನು ಕೂಡ ಸೇರಿಸ್ಕೋಬಹುದು. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಜನ, ಸೊ ಈಗ 5 ಜನ ವಾಸಿಸ್ತಾ ಇದಾರೆ ಅಂದ್ರೆ 5 ಜನದ ಸಂಸಾರ ಬೇರೆ ಇದ್ರೆ, ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ರೆ 5 ಜನನು ಕೂಡ ಸಪರೇಟ್ ಆಗಿರುವಂತ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣವಾಗಿರ್ಬೋದು ಎಲ್ಲವನ್ನು ಕೂಡ ಪಡ್ಕೊಂತಾ ಇರೋದು. ಈ ತರ ಪಡ್ಕೊಂತಾ ಇರೋದು ಸರ್ಕಾರಕ್ಕೆ ಗೊತ್ತಾಗಿ ಅಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಡಿವೈಡ್ ಇದಾರೆ ಅಂದ್ರೆ ಸೊ ಬೇರೆ ಬೇರೆ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಕಾನೂನು ರೂಪುಗೊಂಡಿದೆ. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ ನ ಯೂಸ್ ಮಾಡೋದ್ರಿಂದ ಕೂಡ ಈ ರೀತಿ ತೊಂದರೆ ಆಗತ್ತೆ. ಇದು ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದೆ ಸ್ನೇಹಿತರೆ. ಈ ರೀತಿ ಮಾಡಬಾರ್ದು ಅಂತ ಹೇಳಿ. ಈಗ ವಿವಾಹ ಆಗಿರ್ತಾರೆ ಅಂದ್ರೆ ಹೊಸ ದಂಪತಿಗಳು ಮದುವೆ ಆಗಿರ್ತಾರಲ್ಲ, ಅವರು ಬೇರೆ ಮನೆಯಲ್ಲಿ ವಾಸಿಸ್ತಾ ಇದ್ರೆ ಮಾತ್ರ ಅವರಿಗೆ ಹೊಸ ಪಡಿತರ ಚೀಟಿಗಳು ಅನ್ವಯಿಸುತ್ತದೆ. ಅವರ ಒಂದೇ ಮನೆಯಲ್ಲಿ ತಮ್ಮ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇದ್ರೆ ಅಂದ್ರೆ ಅವರಿಗೆ ಹಳೆ ರೇಷನ್ ಗಳಿಗೆ ತಮ್ಮ ಹೆಸರುಗಳನ್ನ ಸೇರಿಸ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ
ಸೊ ಅವರು ಬೇರೆ ರೇಷನ್ ಕಾರ್ಡ್ ನ ಮಾಡ್ಕೊಂಡ್ರೆ ಅವರು ಸಪರೇಟ್ ಆಗಿದ್ರೆ ಅವರಿಗೆ ಬೇರೆ ರೇಷನ್ ಕಾರ್ಡ್ ಸಿಗೋದು, ಅಥವಾ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಸೊ ಅವ್ರು ಅದೇ ರೇಷನ್ ಕಾರ್ಡ್ಗೆ ಅವರ ಹೆಸರುಗಳನ್ನ ನೋಂದಾವಣೆಯನ್ನ ಮಾಡ್ಕೊಳ್ಬಹುದು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ನಕಲಿ ರೇಷನ್ ಕಾರ್ಡ್ಗಳು, ನಿಮ್ಗೆ ನಾನು ಆಗ್ಲೇ ತಿಳಿಸ್ಕೊಟ್ಟ ಹಾಗೆ ನಕಲಿ ರೇಷನ್ ಕಾರ್ಡ್ಗಳನ್ನ ಕೂಡ ಪಡ್ಕೊಂಡು ಪ್ರತಿ ತಿಂಗಳು ಧಾನ್ಯ, ಅಕ್ಕಿ, ಗೃಹಲಕ್ಷ್ಮಿ ಯೋಜನೆಯ ಹಣದ ಲಾಭವನ್ನ ಪಡ್ಕೊಂತ ಇದ್ದವ್ರಿಗೂ ಕೂಡ ಸೊ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಆ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಸರ್ಕಾರದ ಕಡೆಯಿಂದ ಕೈಗೊಂಡಿದೆ. ಅಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿರ್ಬೋದು. ಸೊ ಇನ್ ಯಾವುದೇ ರೀತಿಯಾಗಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣವು ಕೂಡ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಿಮ್ಗೆ ಈಗ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆದ್ರೆ ಸೊ ಎಷ್ಟೊಂದು ಸಮಸ್ಯೆಗಳಾಗತ್ತೆ ಅಂದ್ರೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಸರ್ಕಾರದಿಂದ ಸಿಗುವಂತಹ ಬೇರೆ ಬೇರೆ ಸವಲತ್ತುಗಳನ್ನು ಕೂಡ ನೀವು ಕಳ್ಕೊಂತೀರಾ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ತಿಳಿಸ್ಕೊಟ್ಟಿದ್ದಾರೆ. ಸೊ ಈಗ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ, ಅದನ್ನ ಚೆಕ್ ಮಾಡಿದ್ರೆ ನೀವು ಆರಾಮಾಗಿ ಚೆಕ್ ಮಾಡ್ಕೋಬಹುದು. ಅಥವಾ ನಿಮ್ಮೂರಿನಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ಚೆಕ್ ಮಾಡಿಸಬಹುದು. ಹಾಗೆಯೇ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಚೆಕ್ ಮಾಡಿ ತಿಳಿಸ್ಕೊಡ್ತಾರೆ. ಹಾಗೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ಈಗ ಯಾರಾದ್ರೂ ಡಿವೈಡ್ ಆಗಿದ್ದು ಅಥವಾ ನೀವು ರೇಷನ್ ಕಾರ್ಡ್ ನ ಮಾಡಿಸ್ಕೊಳ್ಬೇಕು ಅಂತ ಇದ್ರೆ ನೀವು ಹೊಸ ರೇಷನ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡಬಹುದು. ಈಗಾಗಲೇ BPL ಮತ್ತೆ APL ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾರಾದ್ರೂ ನೀವು ಅನ್ನಭಾಗ್ಯ ಯೋಜನೆ ಹಣವನ್ನ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನ ಪಡ್ಕೊಳ್ಬೇಕು, ರೇಷನ್ ಕಾರ್ಡ್ ನ ಮಾಡಿಸ್ಕೋಬೇಕು ಅನ್ನೋರು ಡೆಫಿನೆಟ್ಲಿ ಆಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲನೇದಾಗಿ ನೀವೇನಾದ್ರೂ BPL ರೇಷನ್ ಕಾರ್ಡ್ ನ ಪಡ್ಕೋಬೇಕು ಅಂತ ಇದ್ರೆ ನಿಮ್ಮ ಮನೆಯಲ್ಲಿ ಕುಟುಂಬದ ಸದಸ್ಯರು ಅಂದ್ರೆ ಎಷ್ಟು ಜನ ರೇಷನ್ ಕಾರ್ಡ್ಗೆ ಸೇರಿಸಬೇಕು ಅಂತ ಇದ್ದೀರಾ ಸೊ ಅವ್ರನ್ನ ಡಿಸೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಬಂದ್ಬಿಟ್ಟು ನಿಮ್ಮ ಪ್ರತಿಯೊಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿ. ಅಥವಾ ನಿಮ್ಮ ಮಗು ಏನಾದ್ರೂ ಚಿಕ್ಕದಾಗಿದ್ರೆ ಜನನ ಪ್ರಮಾಣ ಪತ್ರ ಇದ್ರೆ ಸಾಕು. ದೊಡ್ಡವರಾಗಿದ್ರೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ಆಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೀವು ಕರ್ನಾಟಕದವರೇ ಆಗಿರ್ಬೇಕು. ಜೊತೆಗೆ ನೆಕ್ಸ್ಟ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. BPL ರೇಷನ್ ಕಾರ್ಡ್ ನಿಮ್ಮ ಆದಾಯ, ವರ್ಷದ ಆದಾಯ 1,20,000ಕ್ಕಿಂತ ಕಮ್ಮಿ ಇದ್ರೆ ನೀವು BPL ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನ ಹಾಕಬಹುದು. ನೀವು ಅರ್ಜಿಯನ್ನ ಹಾಕಿದ ತದನಂತರ ನಿಮ್ಗೆ ಒಂದು 15 ಡೇಸ್ ಅಲ್ಲಿ ಸೊ ನಿಮ್ಮ ಮನೆ ಬಾಗಿಲಿಗೆ ಹೊಸ ರೇಷನ್ ಕಾರ್ಡ್ ಬರುತ್ತೆ. ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ನೀವೇನಾದ್ರು ಅರ್ಜಿಯನ್ನ ಹಾಕಿದ್ರೆ ಸೊ ನಿಮ್ಗೆ ಗ್ರಾಮ ಪಂಚಾಯತಿ ಕಡೆಯಿಂದಾನೇ ನೀವು ಹೋಗಿ ಕಲೆಕ್ಟ್ ಮಾಡ್ಕೊಳ್ಬಹುದು. ಸೊ APL ರೇಷನ್ ಕಾರ್ಡ್ ನ ನೀವೇನಾದ್ರು ಅರ್ಜಿಯನ್ನ ಹಾಕ್ತಿರಂದ್ರೆ ಸೊ ನೀವು ಆಧಾರ್ ಕಾರ್ಡ್ ಇದ್ರೆ ಸಾಕು. ಜೊತೆಗೆ ನಿಮ್ಮ ಮಗು ಏನಾದ್ರೂ ಚಿಕ್ಕದಾಗಿದ್ರೆ ಅವರ ಜನನ ಪ್ರಮಾಣ ಪತ್ರ ಇದ್ರೆ ಸಾಕು. ಸೊ ಆರಾಮಾಗಿ APL ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕ್ಬಹುದು. ಇಲ್ಲಿ APL ರೇಷನ್ ಕಾರ್ಡ್ಗೆ ಯಾವುದೇ ರೀತಿಯಾಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಇಲ್ಲ, ಜೊತೆಗೆ ಬೇರೆ ಯಾವುದೇ ರೀತಿಯಾಗಿ ರೂಲ್ಸ್ ಇಲ್ಲ. BPL ರೇಷನ್ ಕಾರ್ಡ್ಗೆ ಒಂದು ಎಕ್ಸ್ಟ್ರಾ ಏನಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅಂದ್ರೆ ನಿಮ್ಮ ಆದಾಯ, ವರ್ಷದ ಆದಾಯ 1,20,000ಕ್ಕಿಂತ ಕಮ್ಮಿ ಇದ್ರೆ ನೀವು ಆರಾಮಾಗಿ BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಿ ನೀವು ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನ ಪಡ್ಕೊಳ್ಬಹುದು. ಅದರ ಜೊತೆಗೆ ಈಗಾಗಲೇ ನೋಡ್ಬೋದು BPL ರೇಷನ್ ಕಾರ್ಡ್ ನ ಜಾಸ್ತಿ ಜನ ಮಾಡಿಸ್ಕೊಳ್ಳುವಂಥದ್ದು ಏನಕ್ಕೋಸ್ಕರ ಅಂದ್ರೆ ಹಾಸ್ಪಿಟಲ್ ಫೆಸಿಲಿಟಿಗೋಸ್ಕರ ಎಲ್ಲರೂ ಕೂಡ BPL ರೇಷನ್ ಕಾರ್ಡ್ ನ ಮಾಡಿಸ್ಕೊಂತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನ ಅಂದ್ರೆ ಈಗ ಅಲ್ಲಿ ಒಂದು ಹುಷಾರಿಲ್ಲ ಅಂತ ಆಗ್ಬೋದು, BPL ರೇಷನ್ ಕಾರ್ಡ್ ಇದ್ರೆ ಕಡಿಮೆ ಆಗುತ್ತೆ. ಅಥವಾ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಅಮೌಂಟ್ ಇರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆಲ್ಮೋಸ್ಟ್ BPL ರೇಷನ್ ಕಾರ್ಡ್ಗಳನ್ನ ಜನರು ಮಾಡಿಸ್ಕೊಂತಾರೆ. ಸೊ ನೀವೇನಾದ್ರೂ BPL ರೇಷನ್ ಕಾರ್ಡ್ ನ ಮಾಡಿಸ್ಕೋಬೇಕಂತ ಇದ್ರೆ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ತಪ್ಪದೆ ಹೋಗಿ ಇನ್ಕಮ್ ಸರ್ಟಿಫಿಕೇಟ್ ನ ಮಾಡಿಸಿ. ಸೊ ನಂತರ ನೀವು BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಕ್ ಹೋಗ್ಲಿ. ನೀವು BPL ರೇಷನ್ ಕಾರ್ಡ್ ಮಾಡ್ಸಕ್ಕೆ ಇನ್ಕಮ್ ಸರ್ಟಿಫಿಕೇಟೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹಾಗೇನೆ ಅರ್ಜಿಯನ್ನ ಹಾಕಕ್ ಹೋದ್ರೆ ಡೆಫಿನೆಟ್ಲಿ ಆಗಿ ನಿಮ್ಗೆ ಅರ್ಜಿಯನ್ನ ಹಾಕಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಕೇಳತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ವರ್ಷದ ಆದಾಯ ಕೇಳತ್ತೆ. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಪ್ರೂಫ್ ಬೇಕೇ ಬೇಕಾಗತ್ತೆ. ಸೊ ಇಲ್ಲ ನಾಳೆ ಮಾಡಿಸ್ತೀವಿ ಇನ್ಕಮ್ ಸರ್ಟಿಫಿಕೇಟ್, ಇವತ್ತು ಹೋಗಿ ನಾವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕ್ತೀವಿ ಅಂದ್ರೆ ಖಂಡಿತವಾಗ್ಲೂ ನೀವು ಅರ್ಜಿಯನ್ನ ಹಾಕಕ್ಕಾಗಲ್ಲ. ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದ ನಂತರನೇ BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕ್ಬೋದು. ಬಟ್ APL ರೇಷನ್ ಕಾರ್ಡೇ ಬೇಕು ನಮಗೆ, BPL ಏನ್ ಬೇಡ ಅನ್ನೋರು ಡೆಫಿನೆಟ್ಲಿ ಆಗಿ ನೀವು ಆಧಾರ್ ಕಾರ್ಡ್ ಇದ್ರೆ ಸಾಕು ಹೋಗಿ ಅರ್ಜಿಯನ್ನ ಹಾಕ್ಬೋದು. ನಿಮ್ಮ ಮಗು ಏನಾದ್ರೂ ಚಿಕ್ಕದಾಗಿದ್ದು ಅಥವಾ 1 year 2 year ಇದೆ ಅಂದ್ರೆ ನೀವು ಖಂಡಿತ ಜನನ ಪ್ರಮಾಣ ಪತ್ರ ತಗೊಂಡೋದ್ರೆ ಸಾಕು. ಅಥವಾ 5 years 6 years ಆಗಿದೆ ನಮ್ಮ ಮಗುಗೆ ಅಂತ ಅಂದ್ರೆ ನೀವೊಂದು ಆಧಾರ್ ಕಾರ್ಡ್ ನ ಮಾಡಿಸ್ಕೊಂಡು ಹೋಗಿ ಖಂಡಿತವಾಗ್ಲೂ ನೀವು ಹೊಸ ರೇಷನ್ ಕಾರ್ಡ್ ನ ಪಡ್ಕೊಳ್ಬಹುದು. ತಕ್ಷಣ ರೇಷನ್ ಕಾರ್ಡ್ ಕೊಡಲ್ಲ ಸ್ನೇಹಿತರೆ. ಸೊ ಇಲ್ಲಿ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಒಂದು 15 days ಟೈಮ್ ತಗೊಳ್ತಾರೆ. ಸೊ ತದನಂತರ ನಿಮ್ಗೆ ರೇಷನ್ ಕಾರ್ಡ್ ಸಿಗತ್ತೆ. ತದನಂತರ ನಿಮ್ಗೆ ರೇಷನ್ ಕಾರ್ಡ್ ನ ಪಡ್ಕೊಂಡ ನಂತರ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಯೋಜನೆಗಳಿಗೂ ಕೂಡ ಅರ್ಜಿಯನ್ನ ಹಾಕಿ ಸೊ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸವಲತ್ತುಗಳನ್ನ ಇಲ್ಲಿ ಪಡ್ಕೊಳ್ಬಹುದು. ಸೊ ಹಾಕಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ 10 ತಿಂಗಳಿಂದ ಬಂದ್ಬಿಟ್ಟಿದೆ, ಈಗ ನಮ್ಗೆ 10 ತಿಂಗಳಿಂದ ಬರುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ, ಇಲ್ಲಿ 10 ತಿಂಗಳ ಅಮೌಂಟ್ ಕೂಡ ಬರೋದಿಲ್ಲ ಸ್ನೇಹಿತರೆ. ನೀವು ಯಾವಾಗ ಅರ್ಜಿ ಹಾಕಿರ್ತೀರಾ
ಅದ್ರ ನೆಕ್ಸ್ಟ್ ಟೈಮ್ ಇಂದ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ಇರ್ಬೋದು, ಖಂಡಿತ ಬರುತ್ತೆ. ಸೊ ಈ ರೀತಿ ರೂಲ್ಸ್ ಗಳಿರುವಂತದ್ದು. ಯಾರಾದ್ರೂ ನಿಮ್ಮ ರೇಷನ್ ಕಾರ್ಡು ಸೊ ಒಂದೇ ಮನೆಯಲ್ಲಿದ್ದು ನೀವು 3-4 ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡಿದ್ದು, ಅಥವಾ ನಿಮ್ಮ ಒಂದೇ ಮನೆಯಲ್ಲಿದ್ದು ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಸರಿದ್ದು ಇನ್ನೊಂದು ರೇಷನ್ ಕಾರ್ಡ್ ನೀವು ಸಪರೇಟ್ ಆಗಿ ಏನಾದ್ರು ಮಾಡಿಸ್ಕೊಂಡಿದ್ರೆ ಡೆಫಿನೆಟ್ಲಿ ಆಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಯಾರಾದ್ರೂ ಆತರ ಇದ್ರೆ ಖಂಡಿತ ಚೆಕ್ ಮಾಡಿಸ್ಕೊಳ್ಳಿ. ಅಥವಾ ಆತರ ಏನಾದ್ರೂ ಇದ್ರೆ ನಿಮ್ಗೊಂದು ಒಳ್ಳೆ ಅವಕಾಶ, ಹೆಸರನ್ನ ರೇಷನ್ ಕಾರ್ಡಿನ ತೆಗೆಸ್ಬಿಟ್ಟು ನೀವು ಹೊಸ ರೇಷನ್ ಕಾರ್ಡ್ ಗಳನ್ನ ಕೂಡ ಮಾಡಿಸ್ಕೊಳ್ಬಹುದು. ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.